ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ನನ್ನ ಚಾನಲ್ನೇ ಬಿಟ್ಬಿಡ್ಲಾ ಅನ್ನಿಸ್ತಾ ಇದೆ. ಆಯಿತಾ, ಇದು ತುಂಬ ಸೀರಿಯಸ್ ಮ್ಯಾಟ್ರು, ಜೋಕ್ ಮತ್ತು ನೆಗೆಟಿವ್ ಆಗಿ ತೊಗೊಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಿರ್ಗಾ ಡಿಸ್ಸಬ್ಸ್ಕ್ರೈಬ್ ಯಾಕೆ ಮಾಡ್ತೀರಾ? ನಾನು ಕೇಳ್ತಾ ಇರೋದು ಕ್ವಶನ್. ನಾನು ಏನಾದರೂ ನಿಮಗೆ ನೆಗೆಟಿವ್ ಪಾಯಿಂಟ್ನ ಯಾವತ್ತಾದರೂ ಹೇಳಿದ್ದೀನ? ಸ್ವಲ್ಪ ನನಗೆ ಯೂಸ್ಫುಲ್ ಆಗೋ ಥಿಂಗ್ಸ್ ತಾನೇ ನಾನು ಯಾವತ್ತೂ ಹೇಳೋದು. ಒಂಚೂರನ ಯೂಸ್ಫುಲ್ಲನೂ ಆಗುತ್ತೆ ತಾನೇ. ಬೇಡ, ನನ್ನ ವೀಡಿಯೋನೇ ನೋಡಿಬಿಡಿ. ಅಟ್ಲೀಸ್ಟ್ ಒಂದು ವೀಡಿಯೋ ಯಾವುದನ ನಿಮ್ಮ ಮುಂದೆ ಬಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋಕ್ಕಾಗಲ್ವಾ? ಸೊ ಪ್ಲೀಸ್ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೂ ಲಾಸ್ ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ನಿಮ್ಗೇನಾದ್ರು ಲಾಸ್ ಆಗ್ತಿದ್ರೆ ನಾರ್ಮಲಾಗಿ ನನ್ನ ವಿಡಿಯೋ ನಿಮ್ಮ ಮುಂದೆ ಬರ್ತದೆ. ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಆ ವಿಡಿಯೋ ಬಂದಾಗ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ವಾ? ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ನನ್ನ ಮುಖದಲ್ಲಿ ಚಿಕ್ಕ ಸ್ಮೈಲ್ ತರುತ್ತೆ. ಆಯಿತಾ, ನೀವು ಒಂದು ಸಬ್ಸ್ಕ್ರೈಬಿಂದ ಏನಾಗ್ಬೋದು ಅಂದ್ಕೊತೀರಾ, ಆದರೆ ಒಂದು ಸಬ್ಸ್ಕ್ರೈಬ್ ಎಷ್ಟು ಇಂಪಾರ್ಟೆಂಟು ಅಂತ ನನಗೆ ಗೊತ್ತು. ಆಯಿತಾ, ಸೊ ಪ್ಲೀಸ್ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಒಂಚೂರನ ಮೋಟಿವೇಶನ್ ಬೇಕು ಅಂದರೆ ವೀಡಿಯೋಗಳು ಹಾಕೋಕ್ಕೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೋಟಿವೇಶನ್ನೇ ಇಲ್ಲ ಅಂದರೆ ನನಗೆ ವೀಡಿಯೋ ಹಾಕೋಕ್ಕೆ ತುಂಬ ಬೇಜಾರು. ಅಟ್ಲೀಸ್ಟ್ ಡೈಲಿ ಒಂದೇ ಒಂದು ಸಬ್ಸ್ಕ್ರೈಬರ್ನ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ನನಗೆ ಒಂಥರ ಮೋಟಿವೇಶನ್ ಆಗಬಹುದು, ಇನ್ನೂ ಜಾಸ್ತಿ ಆಗ್ಬೋದು ಅಂತ ಮೋಟಿವೇಶನ್ ಸಿಕ್ಕಿ ನಾನು ಜಾಸ್ತಿ ವೀಡಿಯೋನ ಹಾಕ್ತೀನಿ. ಆಯಿತಾ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.